नमस्कार, मैं हूं शिवानी और आप देख रहे हैं बीजापुर एक्सप्रेस। चलिए बढ़ते हैं खबर की ओर। नए डिस्ट्रिक्ट हेल्थ ऑफिसर मलन गौड़ा बिरादर ने आज विजयपुरा जिले के नए डिस्ट्रिक्ट हेल्थ ऑफिसर के तौर पर ऑफिस संभाला। इस मौके पर हेल्थ डिपार्टमेंट के सभी स्टाफ मेंबर्स ने मलन गौड़ा बिरादर का शॉल उड़ाकर, माला पहनाकर, मैसूर पगड़ी पहनाकर बड़े प्यार से स्वागत किया। ಆರೋಗ್ಯ ಅಧಿಕಾರಿಗಳಾದಂತ ಶೆಟ್ಟಿ ಸರ್ ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅಧಿಕಾರಿಗಳಾದಂತ ಸನ್ಮಾನ್ಯ ಶ್ರೀ ಕುಲಕರ್ಣಿ ಸರ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಾವೆಲ್ಲರ ಸದಸ್ಯರಲ್ಲಿ ಸರ್ ಮುಂದೆ ಬರಬೇಡಿ ಸರ್, ಮುಂದೆ ಹಾಗೂ ಸನ್ಮಾನಿಸಿ ಅವರನ್ನು ಕೂಡ ಸ್ವಾಗತಿಸ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ತಾಲೂಕಾ ಕೆಲಸಗಳನ್ನು ಮಾಡ್ತಾ ಇದೆ. ವೈದ್ಯ ಎಲ್ಲ ಲಿಪಿಕ ಸಿಬ್ಬಂದಿಯ ಪದಾಧಿಕಾರಿಗಳ ಅಧ್ಯಕ್ಷರು, ಸಿಬ್ಬಂದಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಾವೆಲ್ಲರೂ ಕೂಡ ಅವರನ್ನು ಕೂಡ ಸ್ವಾಗತಿಸಿ ವರ್ಣಾಂಕದ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈ ಒಂದು ಕರೆಗೆ ಸ್ವಾಗತ ಸನ್ಮಾನವನ್ನು
ಇಂದು ನಾನು ಡಾಕ್ಟರ್ ಮಲ್ಲನಗೌಡ ಬಿ ಬಿರಾದರ್ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಣೆ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಕಾರ್ಯಕ್ರಮಗಳು ಅನುಷ್ಠಾನದಲ್ಲಿ ನಾವು ರಾಜ್ಯದಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನದಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಜನರ ಎಲ್ಲರೂ ವಿಶ್ವಾಸವನ್ನು ತಗೊಂಡು ನಮ್ಮ ಪ್ರಿಂಟ್ ಮೀಡಿಯಾ ಎಸ್ಪೆಷಲಿ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದವ್ರನ್ನ ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮ ಅನುಷ್ಠಾನ ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೀನಿ. ಮೆದುಳಿನ ಸವಾಲುಗಳು ಅಂದ್ರೆ ಇವಾಗ ಕೈ ಡಾಕ್ಟರ್ಸ್ ಆಗಿರ್ಬೋದು, ಹಾಂ, ಇನ್ನಿತರ ಸವಾಲುಗಳು ಭಾಳ ಇದಾವೆ ಸರ್. ಪ್ರಯಾಕ್ ಡಾಕ್ಟರ್ಸ್ದು ಅವ್ರದ್ದು ಸಿಕ್ಕಾಪಟ್ಟೆ ಐತಿ ಮೊದಲಿಂದ. ಅದನ್ನು ಒಂದೇ ದಿವಸ ಒಳಗೆ ತೆಗೆದು ಹೋಗ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅವೆಲ್ಲ ಬೇರ್ಗಳು ಭಾಳ ಒಳಗಿರ್ತವೆ. ನಾನೇ ಹೋಗ್ಲಿಕ್ಕೆ ಒಬ್ಬರು ಬಂದ್ ಮಾಡಿದಾರಪ್ಪ ಅಂದ್ರೆ ನೀವೇ ಮೀಡಿಯಾದವ್ರು ಒಬ್ಬರು ಬಂದು ರಿಕ್ವೆಸ್ಟ್ ಮಾಡ್ತೀರಿ, ಸರ ಇವ್ರು ಬಂದ್ ಮಾಡಾಕತ್ತೀರಿ, ಬಡವರಿಗೆ ಅವ್ರು ಸೇವೆ ಮಾಡಾಕತ್ತಾರ, ನೀವು ಒಬ್ಬರು MBBS ಡಾಕ್ಟರ್ ಕೊಡ್ರಿ ಅಂತ ಅವ್ರ ಜಾಗದಾಗ ಅಂತ ಕೇಳಿರಿ. ನಾನು ಮೊದಲಾದರೂ ಭಾಳ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. NDTH ನಾನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೇಳಿದ ಪ್ರಶ್ನೆ ಅಷ್ಟೇ ಅವರು. ಈಗ ಅವ್ರು ಏನೇ ಒಂದು ಬಡವರಿಗೆ ಒಂದು ಸ್ವಲ್ಪ ಇಂಜೆಕ್ಷನ್ ಗುಳಿಗೆ ಕೊಡಾಕತ್ತಾರೆ, ಸರ ನಿಮ್ಮ ಸರ್ಕಾರಿ ವೈದ್ಯರು ಯಾರೂ ಇರಂಗಿಲ್ಲ ಇಲ್ಲಿ, ಮತ್ತು ಅದನ್ನು ಬಂದ್ ಮಾಡಿದ್ರೆ ನಾವೆಲ್ಲಿ ಹೋಗೋಣ ಅಂತ ಜನರ ನೇರ ಪ್ರಶ್ನೆ ಐತಿ. ಅದಕ್ಕೆ ಅದನ್ನು ಸ್ವಲ್ಪ ವಿಚಾರ ಮಾಡಿ ಅದನ್ನ ಹ್ಯಾಂಡಲ್ ಮಾಡುವಂತ ವ್ಯವಸ್ಥೆ ನಾವು ಸಾರ್ವಜನಿಕರ ಜೀವಕ್ಕೆ ಕೂತ್ ಬರ್ತಾ ಇರುವಂತದ್ದು ಅಲ್ಲ ಒಪ್ಕೋತೀನಿ. ಸಾರ್ವಜನಿಕರಿಗೆ ಆಕ್ಚುಲಿ ಅದು ಮಾಡೋದೇ ತಪ್ಪು. ಇಲ್ಲಿವರೆಗೆ ಅವರಿಗೆ 50-60 ವರ್ಷದಿಂದ ಅವರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಮಾಜ ಹಾಗೂ ನಾವು ಎಲ್ಲರೂ ಇಲಾಖೆಯವರು ಎಲ್ಲರೂ ನಾವು ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದವ್ರದ್ದು ನಮ್ಮ ಪಾತ್ರ ಇತ್ತು. ಇಷ್ಟು ದಿನ ಬಿಟ್ಟಿದ್ದೇ ತಪ್ಪಾದ್ರಿ ಆಕ್ಚುಲಿ. ಯಾಕಂದ್ರೆ ಒಬ್ಬರು ಇಷ್ಟು ಖರ್ಚು ಮಾಡಿ ಡಿಗ್ರಿ ತೊಗೊಂಬಂದು OPD ತೆಗಿಯೋದು ಹೆಂಗೆ, ವಿದೌಟ್ ಎನಿ ಕ್ವಾಲಿಫಿಕೇಶನ್ ಹಂಗೆ OPD ತೆಗಿಯೋದು ಹೆಂಗೆ. ಐ ವಾಸ್ ಅಬ್ಸರ್ವ್ಡ್ ಸಿನ್ಸ್ ಮೈ ಎಕ್ಸ್ಪೀರಿಯನ್ಸ್ ಸಿನ್ಸ್ 30 years. 30 ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರು ಯಾವ ಇಂಜೆಕ್ಷನ್ ಮಾಡ್ತಾರೋ ಎದಕ್ಕೆ ಮಾಡ್ತಾರೋ ಅವ್ರಿಗೆ ಗೊತ್ತು. ಆಮೇಲೆ ಅದು ಪೇಷಂಟ್ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಆಗ್ತೈತೆ ಅನ್ನೋದು ಪೇಷಂಟಿಗೆ ಗೊತ್ತಾಗಲ್ಲ, ಮುಗ್ದಿರ್ತಾರೆ ಪೇಷಂಟ್. ಅದೊಂದು ನಾನು ಭಾಳ ಅಚ್ಚುಕಟ್ಟಾಗಿ ಭಾಳ ಎಚ್ಚರಿಕೆ ಹೆಜ್ಜೆ ಇಟ್ಟು ಅದನ್ನ ಹ್ಯಾಂಡಲ್ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ. ಅದು ಕರ್ನಾಟಕ ರಾಜ್ಯದಲ್ಲಿ 32 ಜಿಲ್ಲೆ ಒಳಗೆ ಐತೆ ಸಿಬ್ಬಂದಿ ಕೊರತೆ. ಅದನ್ನ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಹೊಸದಾಗಿ ಬಂದ ಮೇಲೆ ಅವ್ರು ಹೇಳಿದಾರೆ ಆಲ್ರೆಡಿ 2,000 ಮಂದಿ ಎಲ್ಲ ತರ ಮಾಡಿ ತೋರಿಸ್ತೇನೆ. ಈಗ ಬೇಡ, 3 ತಿಂಗಳಾದ್ಮೇಲೆ ಅಟ್ಲೀಸ್ಟ್ ನಮ್ಗೆ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಒಂದು ಇದು ಬರಬಾರ್ದು, ಆತ್ಮವಿಶ್ವಾಸ. ರಾಜಕಾರಣಿ ತರ ನಾವು ಹಂಗೆ ಏನು ಮಾತಾಡ್ಲಿಕ್ಕೆ ಬರಲ್ಲ. ಏನ್ ಕೆಲಸ ಮಾಡ್ತೀವಿ ಅದನ್ನ ನಾನು ಮುಂದೆ ಈ ಸಂದರ್ಭ. ಓಕೆ, ಥ್ಯಾಂಕ್ ಯು.